ಇನ್ನು ಗೋಪಾಲಕೃಷ್ಣ ಅವರನ್ನ ಸಮಾಧಾನ ಪಡಿಸಿದ್ದಾರೆ ಕಾಗೋಡು ತಿಮ್ಮಪ್ಪ. ಕಾಂಗ್ರೆಸ್ನ ಹಿರಿಯ ನಾಯಕರು ಕಾಗೋಡು ತಿಮ್ಮಪ್ಪ ದುಡುಕಿನ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ ಅಂತ ಬುದ್ಧಿವಾದ ಹೇಳಿದ್ದಾರೆ. ಅಳಿಯ ಗೋಪಾಲಕೃಷ್ಣಗೆ ಮಾವ ಕಾಗೋಡು ಬುದ್ಧಿವಾದ ಹೇಳಿದ್ದು ಮತ್ತೆ ಅವಕಾಶ ಸಿಗುತ್ತೆ ಅಂತ ಧೈರ್ಯ ಕೂಡ ತುಂಬಿದ್ದಾರೆ ಮಾವ. ನಿನ್ನೆಯೇ ಹೇಳಿದ್ರು ಗೋಪಾಲಕೃಷ್ಣ, ನನಗೆ ಅವಕಾಶ ಸಿಕ್ಕಿಲ್ಲ, ಆಶಯ ಇತ್ತು, ಕೊಡಲಿಲ್ಲ, ನಾನು ರಾಜೀನಾಮೆ ಕೊಡ್ತೀನಿ ಅಂದರು. ಈಗ ಬೆಳಗ್ಗೆ ನಾವು ಪ್ರತಿನಿಧಿ ಮಾತನಾಡಿಸಿದಾಗಲೂ ಕೂಡ ಸುರ್ಜೇವಾಲಾ ಜೊತೆ ಮಾತನಾಡ್ತೀನಿ, ನಂತರ ನಿರ್ಧಾರ ಅಂದರು. ಈ ಮಧ್ಯೆ ಮಾಜಿ ಸಚಿವ ಮಾವ ಕಾಗೋಡು ತಿಮ್ಮಪ್ಪ ಮಾತನಾಡಿ ಅವರಿಗೆ ಸಮಾಧಾನ ಹೇಳಿದ್ದಾರೆ. ಆರಾಮಿದ್ದೀನಿ. ಏನದು ಹಿಂಗಾಯ್ತಲ್ಲ? ರಾಹುಲ್ ಗಾಂಧಿ ಅವರು ಚೇಂಜ್ ಮಾಡ್ಯಾರ. ಹೌದಾ? ಸ್ವಲ್ಪ ನಿಧಾನವಾಗಿರಿ, ಮತ್ತೇನಾರು ಅವಕಾಶ ಸಿಕ್ಕಿದ್ರೆ ಮತ್ತೆ ಬರ. ಯಾಕಂದ್ರೆ ಇದು ಒಂದೇ ಸರ್ಕಾರ ಅಲ್ಲ, ಅದಕ್ಕೋಸ್ಕರ ಹುಷಾರಿದೆ. ಸಾರಿ ಹಿಂಗಾಗುತ್ತೆ. ಓಕೆ 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 ಓಕೆ. ಹಲೋ, ಏನಾ ಇದು? ಇನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿಯಾದರು ಬೇಲೂರು ಗೋಪಾಲಕೃಷ್ಣ. ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಭೇಟಿಯಾಗಿ ಮಾತನಾಡಿದ್ದಾರೆ. ಬೇಲೂರು ಮತ್ತು ಅಪ್ಪಾಜಿ ನಾಡಗೌಡ ಭೇಟಿಯಾದರು. ಬಹಳ ಬೇಸರ ಆಗಿದೆ, ನೋವಿನಲ್ಲಿದ್ದೀನಿ, ಕೊಟ್ಟವರಿಗೆ ಕೊಡ್ತಾರೆ, ನಮ್ಗೆ ಈ ಬಾರಿ ಅವಕಾಶ ಕೊಡಬಹುದಿತ್ತು ಎನ್ನುವ ನೋವಿನ ಮಾತನಾಡಿದ್ರು. ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಬೇಲೂರು ಗೋಪಾಲಕೃಷ್ಣ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬಂದು ಭೇಟಿಯಾದರು. ಅಪ್ಪಾಜಿ ನಾಡಗೌಡ ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಹಲವು ಅಸಮಾಧಾನಿತರಿದ್ದಾರೆ, ಆಕಾಂಕ್ಷಿಗಳಾಗಿದ್ದರು, ಸಿಕ್ಕಿಲ್ಲ ಅಂತನ್ನುವಂಥ ನೋವನ್ನ ಬಾಧಿಸ್ತಾ ಇದೆ. ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. 2 ತಿಂಗಳಿಂದ ಕಾಯ್ತಾ ಇದ್ರು, ವಿಸ್ತರಣೆ ಈಗಾಗತ್ತೆ, ಆಗಾಗತ್ತೆ, ಅವಕಾಶ ಸಿಗುತ್ತೆ ಅಂತ. ಆದರೆ 2 ತಿಂಗಳ ಬಳಿಕ ಆದಂತಹ ವಿಸ್ತರಣೆ ಸಾಕಷ್ಟು ಅಸಮಾಧಾನಕ್ಕೆ ಕಾರಣ ಆಗಿದೆ. ಅಸಮಾಧಾನಿತರ ಪಟ್ಟಿ ಇಲ್ಲಿಗೆ ನಿಲ್ಲಲ್ಲ. ಸಚಿವ ಸ್ಥಾನ ಸಿಗದೇ ಇದ್ದಕ್ಕೆ ನನಗೆ ಬಹಳ ನೋವಾಗಿದೆ, ಕಲ್ಯಾಣ ಕರ್ನಾಟಕದ ಮುಸ್ಲಿಮರ ಕಡೆಗಣನೆ ಮಾಡಿದ್ದಾರೆ ಅಂತ ಶಾಸಕ ರಹೀಂ ಖಾನ್ ಬೀದರ್ನಲ್ಲಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕಕ್ಕೆ 7 ಸಚಿವ ಸ್ಥಾನ ಕೊಟ್ಟಿದ್ದಾರೆ, ಆದರೆ ಮುಸ್ಲಿಂ ಸಮುದಾಯಕ್ಕೆ ಅವಕಾಶನೇ ಕೊಟ್ಟಿಲ್ಲ. ಈ ಭಾಗದಲ್ಲಿ ಮುಸ್ಲಿಂ ಮತದಾರರ ಪ್ರಾಬಲ್ಯ ಇರುವಂತಹ ಭಾಗ ಇದು. ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರವಾಗಿದ್ದಾರೆ. ನಮ್ಮ ಸಮುದಾಯ ಅಸಮಾಧಾನ ತೋಡ್ಕೊಳ್ತಾ ಇದೆ, ಹೈಕಮಾಂಡ್ ಜೊತೆ ಮಾತನಾಡ್ತೀನಿ ಅಂತಿದ್ದಾರೆ ರಹೀಂ ಖಾನ್. ನಮ್ಮವರು ಮೈನಾರಿಟಿ ಅವರು ತುಂಬಾ ನಾರಾಜಾಗಿದ್ದಾರೆ, ತಮ್ಮೆಲ್ಲರಿಗೂ ಗೊತ್ತಿದೆ. ರಹೀಂ ಖಾನ್ ಅವರಿಗೆ ಎಷ್ಟು ನಾರಾಜಿದೆ ಸರ್? ಸರ್ ಬಹಳಷ್ಟು ಶಾಸಕರು ಕಣ್ಣೀರು ಹಾಕಿದ್ದಾರೆ ಪಾಪ. ನಿನ್ನೆ ನಮ್ಮ ಹಿರಿಯರಿದ್ದೀವಿ, ಕಡೆಗಣಿಸಲಾಗಿದೆ ಅಂತ ಹೇಳಿ ನಮ್ಮ ಕಮಿಟಿನಲ್ಲಿ ನಾರಾಜಿದ್ದಾರೆ, ನಾವು ಎಲ್ಲ ನಾರಾಜಿದ್ದೇವೆ. ಈಕ್ವಾಲಿಟಿ ಆಗಿಲ್ಲ, ಈ ಭಾಗ್ಯ ಜಸ್ಟಿಫಿಕೇಷನ್ ಆಗಬೇಕಿತ್ತು. ಯಾಕಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ, ಈ ಭಾಗ್ಯ ಯಾವಾಗಲೂ ಮೈನಾರಿಟೀಸ್ ಕೊಡಲೇಬೇಕು. ಯಾಕಂದರೆ ಈ ಏರಿಯಾನಲ್ಲಿ 6-7 ಜನರಲ್ ಕಮಿಟಿ ಕೊಟ್ಟಿದ್ದಾರೆ. ಈ ಏರಿಯಾಗೆ ಜನರಲ್ ಕಮಿಟಿಯಲ್ಲಿ ಕೊಟ್ಟಿದ್ದಾರೆ. ಬೀದರ್, ಗುಲ್ಬರ್ಗ, ಬಿಜಾಪುರ್, ಬೆಲ್ಗಾಮ್ ಮತ್ತು ಸೆಂಟ್ರಲ್ನಲ್ಲಿ 2-3 ಒಂದು ಮೈನಾರಿಟಿಗೆ ಕೊಡಬೇಕಂತ ಎಲ್ಲರದ್ದು ಆಸೆ ಇತ್ತು. ಮೈನಾರಿಟಿಗೆ ಒಂದು ಉಪ್ಪು, ಅನ್ನನಲ್ಲಿ ಹೆಂಗೆ ಉಪ್ಪು ಹಾಕ್ತಾರೆ ಆ ಥರ ಮಿನಿಮಮ್ ಕೊಡಬೇಕಂತ ಎಲ್ಲ ಜನ ಡಿಸ್ಕಸ್ ಮಾಡ್ಲತ್ತಾರೆ. ನಮ್ಮವರು ಮೈನಾರಿಟಿ ಅವರು ತುಂಬ ನಾರಾಜಾಗಿದ್ದಾರೆ.